ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸ್ಮೂತ್ ಆಗಿರೋ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಮೊದಲಿಗೆ ಸಕ್ಕರೆ ಪಾಕ ಮಾಡ್ಕೋತಾ ಇದ್ದೀನಿ. 2 ಕಪ್ ಸಕ್ಕರೆ 2 ಕಪ್ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ. ಕುದೀತಾ ಇರಲಿ. ಇವಾಗ ನಾನು ಇನ್ಸ್ಟಂಟ್ ಗುಲಾಬ್ ಜಾಮೂನ್ ಪೌಡ್ರನ್ನ ತಗೋತಾ ಇದ್ದೀನಿ, ರೆಡಿ ಮಿಕ್ಸ್. ಈ ಪೌಡ್ರಿಗೆ ನಾನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ. ನಾನಿಲ್ಲಿ ಮಿನಿ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ. ಕಲಿಸ್ಕೊಂಡಾದ್ಮೇಲೆ ಇದನ್ನ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಈ ತರ ಚೆನ್ನಾಗಿ ನಾದ್ಕೊಂಡಷ್ಟು ಸ್ಮೂತ್ ಜಾಸ್ತಿ ಬರುತ್ತೆ. ಇನ್ನು ಸ್ಮೂತ್ ಆಗಿರುತ್ತೆ ಗುಲಾಬ್ ಜಾಮೂನ್, ಬ್ರೇಕ್ ಆಗೋದು ಆ ಥರ ಎಲ್ಲ ಆಗೋದಿಲ್ಲ. ಸೊ ಇವಾಗ ನಾನು ಇದಕ್ಕೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕೊತಾ ಇದ್ದೀನಿ. ಹಾಕೊಂಡು ಉಂಡೆ ಮಾಡ್ತಾ ಇದ್ದೀನಿ. ಉಂಡೆ ರೆಡಿ ಆಗ್ತಾ ಇದೆ. ಉಂಡೆ ರೆಡಿ ಆಗ್ತಿದ್ದಂಗೆ ಅಲ್ಲಿ ಆಯಿಲ್ನ ನಾನು ಬಿಸಿಗಿಟ್ಟಿದ್ದೀನಿ ಆಲ್ರೆಡಿ. ಸೊ ಬಿಸಿ ಆಗ್ತಾ ಇದೆ. ನೋಡಿ, ಈ ಥರ ಉಂಡೆ ಮಾಡ್ಕೋಬೇಕು. ಶುಗರ್ ಸಿರಪ್ ಇವಾಗ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನೀವು ಏಲಕ್ಕಿನ ಹಾಕೋಬೇಕು. ನೋಡಿ, ಉಂಡೆ ಎಲ್ಲ ರೆಡಿ ಆಗಿದೆ. ಇದನ್ನ ನಾನು ಆಯಿಲ್ಗೆ ಹಾಕೋತಾ ಇದ್ದೀನಿ. ಆಯಿಲ್ ಬಿಸಿ ಆಗಿದೆ. ನೋಡಿ, ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋತಾ ಇದ್ದೀನಿ. ಬ್ರೌನ್ ಕಲರ್ ಬರಬೇಕು. ಬ್ರೌನ್ ಕಲರ್ ಬರ್ತಾ ಇದೆ. ಸೊ ಇದನ್ನ ನಾನು ಆಲ್ರೆಡಿ ಸಿರಪ್ ಏನಿದೆ ಅಲ್ವಾ, ಅದು ಆರಿದೆ. ಇವಾಗ ಸ್ವಲ್ಪ ಬೆಚ್ಚಗಿದೆ ಅಷ್ಟೇ. ಇದರಿಂದ ತೆಗೆದು ನಾನು ಸಿರಪ್ಗೆ ಹಾಕೋತಾ ಇದ್ದೀನಿ. ಸಿರಪ್ ಬೆಚ್ಚಗಿದೆ. ಇದು ಇವಾಗ ಫ್ರೈ ಮಾಡಿ ತೆಗೆದಿರೋದು. ಇದನ್ನ ನೀವು 1 or 2 hour ನೆನೆಸಿಡ್ಬೋದು. ಬಟ್ ನಾನಿಲ್ಲಿ 1/2 hour ಇಟ್ಟಿದ್ದೀನಿ. ನೋಡಿ, 1/2 hour ಆದಮೇಲೆ ಇದು ಮಿನಿ ಗುಲಾಬ್ ಜಾಮೂನ್ ಮಾಡಿರೋದು. ನೋಡಿ, ಈ ಥರ ಬಂದಿದೆ. ನೀವು ಟ್ರೈ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ಯಾವ ಥರ ಬಂದಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್.